ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ತುಂಬ ಗ್ಯಾಪ್ಗಳು ತೊಗೊತಾ ಇದ್ದೀನಿ ಅನ್ಸುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ. ಐ ಆಮ್ ಸೋ ಸಾರಿ. ಸಿಕ್ಕಾಪಟ್ಟೆ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ. ಏನೋ ಒಂದು ಕೆಲಸ ಇರ್ತಾಯಿದೆ, ಏನೋ ಒಂದು ಕೆಲಸ. ಒಂದು ವ್ಲಾಗ್ ಮಾಡೋಣ ಅಂದರೆ ಬೀಯಿಂಗ್ ಅ ಯು ಜಿ ಸಿ ಕಂಟೆಂಟ್ ಕ್ರಿಯೇಟರ್ ನಂಗೆ ಅದೇ ವೀಡಿಯೋಸ್ ಒಂದಷ್ಟಿರುತ್ತೆ, ಅದರಲ್ಲಿ ಚೇಂಜಸ್ ಒಂದಷ್ಟಿರುತ್ತೆ. ಟು ಬಿ ಫ್ರ್ಯಾಂಕ್ಸ್ ಎಡಿಟ್ ಮಾಡು ಅಪ್ಲೋಡ್ ಮಾಡು ಇದೇ ಆಗೋಯ್ತು. ಇನ್ನೂ ಎಷ್ಟೊಂದು ವೀಡಿಯೋನೇ ಮಾಡಿಲ್ಲ. ಐ ಆಮ್ ಸೊ ಸಾರಿ ಫಾರ್ ದ್ಯಾಟ್. ಸೊ ಇವತ್ತಿನ ವಿಡಿಯೋ ಏನಂತ ನೀವು ಆಲ್ರೆಡಿ ತಮ್ಮನೇಲೆಲ್ಲಿ ನೋಡೇ ಇರ್ತೀರಾ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ವಿತೌಟ್ ಎನಿ ಡಿಲೇ. ಆ್ಯಸ್ ಯೂಶುವಲ್ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಶಾಪಿಂಗ್ ವ್ಲಾಗ್. ಸೊ ಶಾಪಿಂಗ್ ಅಂದರೆ ಒಬ್ವಿಯಸ್ಲಿ ಬಜೆಟಲ್ಲಿ ಇರಬೇಕು ಆ್ಯಂಡ್ ಆಲ್ಸೋ ತುಂಬ ಅಂದರೆ ತುಂಬ ರೀಸನಬಲ್ ಆಗಿರಬೇಕು, ಚೆನ್ನಾಗಿರಬೇಕು ಅಂತೆಲ್ಲ ಯೋಚನೆ ಮಾಡೋರು ಪಕ್ಕಾ ಓಮ್ ಕಲೆಕ್ಷನ್ನ ವಿಸಿಟ್ ಮಾಡಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ನಾವು ಸುಮಾರು ಸತಿ ಹೋಗ್ತಾ ಇರ್ತೀವಿ ಹೋಮ್ ಕಲೆಕ್ಷನ್, ನಿಮಗೆ ಗೊತ್ತೇ ಇರುತ್ತೆ. ನಾನು ಲಾಸ್ಟ್ ಟೈಮ್ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ಸೊ ಫಸ್ಟ್ ಹೋಗ್ತಿದ್ದಂಗೆ ಅಲ್ಲಿ ಕಿಡ್ಸ್ ಕಲೆಕ್ಷನ್ನೇ ಕಾಣಿಸೋದು, ಬಿಕಾಸ್ ಗ್ರೌಂಡ್ ಫ್ಲೋರಲ್ಲೇ ಇದೆ ಅದು. ಅದಾದಮೇಲೆ ಒಂದೊಂದು ಫ್ಲೋರ್ ವೈಸ್ ಎಲ್ಲ ಇರುತ್ತೆ. ಸೊ ಫಸ್ಟ್ ಹೋಗ್ತಿದ್ದಂಗೆ ನಾವು ಚಿಕ್ಕ ಮಕ್ಕಳ ಡ್ರೆಸ್ಸೇ ನೋಡೋದು, ಬಿಕಾಸ್ ಆಬ್ವಿಯಸ್ಲಿ ಅದು ಮ್ಯಾಂಡೇಟ್ರಿ ಅಲ್ವಾ. ನಾವು ದೊಡ್ಡವ್ರು ತೊಗೊಂಡಿಲ್ಲ ಅಂದರೂ ಮಕ್ಕಳಿಗೆ ಮಾತ್ರ ಖಂಡಿತ ತೊಗೊಬೇಕು. ಅದಕ್ಕಾಗಿಯೇ ಫಸ್ಟ್ ಕಿಡ್ಸ್ ಸೆಕ್ಷನ್ಗೆ ಹೋಗ್ಬಿಟ್ಟು ಯಾವ್ದು ಬೇಕೋ ಎಲ್ಲ ಗಬ ಬಾಚ್ಕೊಂಡ್ಬಿಡ್ಬೇಕು. ಹಬ್ಬ ಎಲ್ಲ ಇರೋದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆ ಕಲೆಕ್ಷನ್ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದಕ್ಕಿಂತ ಒಂದು ಚೂಡಿದಾರ್, ಲೆಹಂಗಾ, ಶಾರ್ಟ್ ಟಾಪು, ಕ್ರಾಪ್ ಟಾಪ್, ಫ್ರಾಕ್ಸ್ ಎಲ್ಲ ಟೈಪು ಇದೆ. ಆ್ಯಂಡ್ ಆಲ್ಸೋ ಜಾಕೆಟ್ಸ್ ಲಿಟ್ರಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಬಜೆಟಲ್ಲಿ ಕೂಡ ಬರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಈ ಜಾಗ. ಬಿಕಾಸ್ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಾರಲ್ಲ, ಹಾಗೆ ಪ್ರತಿಯೊಬ್ಬರಿಗೂ ಇಲ್ಲೇ ಸಿಗುತ್ತೆ. ಸೊ ನೀವು ನೋಡ್ತಾ ಇದ್ದೀರ, ದಿಸ್ ಇಸ್ ಮೀ, ಕ್ಯೂಟ್ ಮೀ. ಲಿಟ್ರಲಿ ಶಾಪಿಂಗ್ ಅಂದ್ಕೊಂಡು ಏನೋ ಹೋಗ್ತೀವಿ, ಭಾರಿ ಕಷ್ಟ ಒಂದೊಂದು ಫ್ಲೋರು ವಿಸಿಟ್ ಮಾಡೋಕ್ಕೆ. ಬಿಕಾಸ್ ಒಂದು ಲಿಮಿಟೆಡ್ ಇದ್ದರೆ ಓಕೆ ಸೆಲೆಕ್ಟ್ ಮಾಡೋದು ಈಸಿ. ಬಟ್ ಇಲ್ಲಿ ಸುಮಾರು ಆಪ್ಷನ್ ಇರುತ್ತೆ. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಅರ್ಥ ಆಗಲ್ಲ. ನನಗಂತೂ ಇದು ನೋಡ್ತಿರೋ ಪಕ್ಕದಲ್ಲಿ ಇನ್ನೊಂದು ಇಷ್ಟ ಆಗುತ್ತೆ, ಪಕ್ಕದಲ್ಲಿ ನೋಡ್ತಿರೋ ಮುಂದೆ ಇನ್ನೊಂದು ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ಸಲ ಗೌರಿ ಗಣೇಶ ಹಬ್ಬ, ದಸರಾ ಹಬ್ಬ ಎಲ್ಲನೂ ಬೇಗ ಬಂದುಬಿಟ್ಟಿರೋದಕ್ಕೆ ಸುಮಾರು ಜನ ಬಂದಿದ್ರು. ಲಿಟ್ರಲಿ ಕಾರ್ಗಳಲ್ಲಿ ತುಂಬ್ಕೊಂಡು ಹೋಗ್ತಾಯಿದ್ರು ಬ್ಯಾಗ್ಗಳನ್ನ. ನಾನು ಅನ್ಕೊತಿದ್ದೆ ಏನು ಇಷ್ಟೊಂದು ಶಾಪಿಂಗ್ ಮಾಡ್ತಿದ್ದಾರೆ ಎಲ್ಲರೂ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಮ್ಯಾಟ್ಸ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಸೋ ಕ್ಯಾಚಿ, ಅಂದರೆ ಚೆನ್ನಾಗಿರುತ್ತೆ. ಲೈಕ್ ಸೆಂಟ್ರಲ್ಲಿ ಹಾಕ್ತಾರಲ್ಲ ಹಾಲಲ್ಲಿ, ಆ ಥರ. ಇದ್ರ ಪ್ರೈಸಸ್ ಎಲ್ಲ ನಂಗೆ ಸರಿಯಾಗಿ ಗೊತ್ತಿಲ್ಲ ಆ್ಯಕ್ಚುಲಿ, ಬಟ್ ವಿಡಿಯೋ ಮಾತ್ರ ಮಾಡಿಕೊಂಡೆ. ನೀವೇನಾದ್ರು ದೊಡ್ಡಬಳ್ಳಾಪುರ ಸರೌಂಡಿಂಗ್ಸ್ ಇಲ್ಲ ಯಲಹಂಕ ಕಡೆ ಇದ್ದರೆ ಪಕ್ಕಾ ಈ ಹೋಮ್ ಕಲೆಕ್ಷನ್ನ ವಿಸಿಟ್ ಮಾಡಿ. ನಿಜ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾವು ಇಷ್ಟಪಟ್ಟು ಹೋಗೋ ಶಾಪ್. ಸೊ ಅದಕ್ಕಾಗಿಯೇ ನಾನು ನಿಮಗೂ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲನೂ ಏನಿದು ಟವಲ್ಸ್. ಸೊ ನೀವು ಪ್ರೈಸ್ ನೋಡ್ತಾ ಇದ್ರೆ ಮೇ ಬಿ 699 ಅಂತ ಅನಿಸುತ್ತೆ. ಇದು ಕಲರ್ ಆಗಿತ್ತು, ಬಟ್ ನಂಗೆ ಈ ಥರ ಟರ್ಕಿ ಟೈಪೆಲ್ಲ ಇಷ್ಟ ಆಗಲ್ಲ. ನನಗೆ ಗೊತ್ತಲ್ಲ, ಲಾಸ್ಟ್ ಟೈಮ್ ತೋರಿಸಿದೆ, ಡಿಮಾರ್ಟಲ್ಲಿ ಸಿಗುತ್ತಲ್ಲ ಸಾಫ್ಟು, ಅದಿಷ್ಟ. ಸೊ ನಾನು ಅಲ್ಲೇ ತೊಗೊಳೋದು. ಆ್ಯಂಡ್ ಒನ್ ಟೈಮ್ ಈ ಶಾಪ್ನ ತುಂಬ ಇಂಪ್ರೂವ್ ಮಾಡ್ತಾ ಇದ್ದಾರೆ. ನಂಗೆ ಅದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ಲೈಕ್ ನಾವು ಫಸ್ಟ್ ಟೈಮ್ ಹೋದಾಗ ಸ್ವಲ್ಪ ಕಮ್ಮಿ ಐಟಮ್ ಇತ್ತು. ಇವಾಗಂತೂ ಗುರು ಯಾವ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತಲೇ ಅರ್ಥ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಅಷ್ಟೊಂದು ಐಟಮ್ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಬೆಡ್ ಸ್ಪ್ರೆಡ್ಡು, ಆಮೇಲೆ ಇನ್ನೊಂದೇನು ಸೋಫಾ ಕವರ್ಸು, ಮ್ಯಾಟ್ಸು ಎಲ್ಲನೂ ಇತ್ತು. ನೀವು ನನ್ನ ವಿಡಿಯೋ ನೋಡ್ತಿರೋದ್ರಲ್ಲಿ ಯಾರು ಹೋಮ್ ಕಲೆಕ್ಷನ್ನ ವಿಸಿಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಟೇಕ್ ಎ ಮೂಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ಥರ ವೀಡಿಯೋ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ನಾನು ಅದೇ ಥರ ವೀಡಿಯೋ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನನಗೆ ಇಲ್ಲಿ ಪಿಲ್ಲೋಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಸಾಫ್ಟಾಗಿರುತ್ತೆ. ಆ್ಯಂಡ್ ಆಲ್ಸೋ 199, 299, 99 ಆ ಥರ ಸಿಕ್ಕಾಪಟ್ಟೆ ರೇಂಜಲ್ಲಿರುತ್ತೆ. ಇಲ್ಲಿಗೆ ಹೋದರೆ ಯಾರು ಒಂದು ಬ್ಯಾಗಲ್ಲಂತೂ ಪಕ್ಕಾ ವಾಪಸ್ ಬರಲ್ಲ, ಅದು ಮಾತ್ರ ಐ ವಿಲ್ ಅಶ್ಯೂರ್. ಬಿಕಾಸ್ ಏನು ಬೇಡ ಅಂತ ಅಂದ್ಕೊಂಡು ಹೋಗೋರೆ 3-4 ಕವರ್ ಹಿಡ್ಕೊಂಬಂದಿರ್ತಾರೆ. ಸೊ ಇನ್ನು ಏನಾದ್ರು ಶಾಪಿಂಗ್ ಮಾಡಲೇಬೇಕು ಅಂತ ಅವರೇ ಲಿಟ್ರಲಿ ನೀವೇ ಯೋಚನೆ ಮಾಡಿಬಿಡಿ ಎಷ್ಟು ಶಾಪಿಂಗ್ ಮಾಡ್ಬೋದು ಅಂತ. ಆ್ಯಂಡ್ ಇದೆಲ್ಲ ಏನೋ ಡೆಕೋರ್ ಐಟಮ್ಸ್ ಎಲ್ಲ ಇತ್ತು, ಬಟ್ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಅದು. ಬಟ್ ಎಲ್ಲನೂ ಚೆನ್ನಾಗಿತ್ತು. ಅಂದರೆ ಮನೇಲಿ ಪ್ಲೇಸ್ ಇದೆ ಅದಕ್ಕೆ ಅಂತ ಅನ್ಸಿದ್ರೆ ಯೂಸ್ ಆಗುತ್ತೆ, ಬಟ್ ನನಗೆ ಅನಿಸಿಲ್ಲ ಅದಕ್ಕಾಗಿ ಅಷ್ಟೇ. ವಿಡಿಯೋ ಮಾಡ್ಕೊಳ್ಳೋದ್ರಿಂದ ನನಗೆ ಶಾಪಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಗೊತ್ತಾ. ನಾನು ಏನೂ ತೊಗೊಂಡು ಇಲ್ಲ ಅನಿಸುತ್ತೆ ಲಾಸ್ಟ್ ಟೈಮ್ ಹೋದಾಗ.
ಬಿಕಾಸ್ ವಿಡಿಯೋ ಮಾಡ್ತಾ ಇರ್ತೀನ, ಓಕೆ ಅದು ನೋಡೋಣ ಆಮೇಲೆ ಅಂದ್ಕೊಂಡು ಮತ್ತೆ ಹೋಗಿ ತಗೊಳಕ್ಕೆ ಆಗಿಲ್ಲ. ಸೊ ಇದು ಹೇಳಿದ್ನಲ್ಲ, ಮೇ ಬಿ 99 ಆರ್ 199 ಈ ಥರದೇ ನನಗೆ ಇಷ್ಟ ಆಗಿದ್ದು. ಬಟ್ ನಾನು ನೆಕ್ಸ್ಟ್ ಹೋದಾಗ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಇವಾಗ ಬೇಡ ಅಂತ. ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತು, ಬಿಕಾಸ್ ಸೆಪ್ಟೆಂಬರ್ ಈಸ್ ಅ ಬರ್ಡೇ ಮಂತ್ ಗೈಸ್. ಸಿಕ್ಕಾಪಟ್ಟೆ ಖರ್ಚಿರುತ್ತೆ ನನಗೆ, ಬಿಕಾಸ್ ನಾನು ಒಂದು 2 ಇಯರ್ಸಿಂದ ನನ್ನ ಬರ್ಡೇಗೆ ನಾನು ಗೋಲ್ಡೇ ತೊಗೊತಾ ಇದ್ದೀನಲ್ಲ. ಸೊ ಈ ಸಲನೂ ತೊಗೊಂಡೆ. ಗೆಸ್ ವಾಟ್, ಈ ವಿಡಿಯೋ ಮಾಡಿದ್ದು ಯಾವಾಗೋ 1 ವೀಕ್ ಬ್ಯಾಕಾ. ಬಟ್ ನಾನು ಇವಾಗ ವಾಯ್ಸ್ ಓವರ್ ಕೊಡೋವಾಗ ಇವತ್ತು ಆಲ್ರೆಡಿ ನಾನು ಗೋಲ್ಡ್ನ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ಲಿಟ್ರಲಿ ನಮಗೆ ನಾವು ತೊಗೊಂಡ್ರೆ ಏನೋ ಒಂದು ಖುಷಿ ಇರುತ್ತಲ್ಲ. ಬಿಕಾಸ್ ನಾನು ನಮ್ಮ ಅಪ್ಪಗೆ ಹೇಳ್ತಾ ಇದ್ದೆ, 3 ಇಯರ್ಸ್ ಬ್ಯಾಕ್ ನಾನು ಪಾನಿಪುರಿನೂ ತೊಗೊತಾ ಇರಲಿಲ್ಲ ಗೈಸ್. ಬಿಕಾಸ್ ಏನೋ 30 ರೂಪೀಸ್ ಅಲ್ವಾ, ನನ್ನ ಹತ್ರ ಎಲ್ಲಿದೆ ಅನ್ಕೋತಿದ್ದೆ. ಬಟ್ ಈಗ ಅಟ್ಲೀಸ್ಟ್ ಅಟ್ಲೀಸ್ಟ್ ನಾನು ಗೋಲ್ಡ್ ತೊಗೊತಾ ಇದ್ದೀನಿ. ನನ್ನ ಅರ್ನಿಂಗ್ಸಲ್ಲಿ, ನನ್ನ ಸೇವಿಂಗ್ಸಲ್ಲಿ ನಾನು ಗೋಲ್ಡ್ ತೊಗೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಪ್ರೌಡ್ ಆಗುತ್ತೆ ನನ್ನ ಮೇಲೆ ನನಗೇನೆ. ಇದೆಲ್ಲನೂ ನಾನು ಮಾಡ್ತೀನಿ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ, ಬಿಕಾಸ್ ನನಗೆ ಎಲ್ಲದಕ್ಕೂ ಹೆದರ್ಕೊಂಡು ಕೂತ್ಕೊತಿದ್ದೆ. ಬಟ್ ಈಗ ನನ್ನ ಫೇಸ್ ನಾನೇ ಮಿರರಲ್ಲಿ ನೋಡಿಕೊಂಡ್ರೆ ಐ ಕೇಮ್ ಅ ಲಾಂಗ್ ವೇ. ಆ್ಯಂಡ್ ಈ ಸ್ಟೋರಲ್ಲಂತೂ ಬ್ಯಾಗ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಅಲ್ಲಿ ನೋಡಿ ಕೋಚ್ ಬ್ಯಾಗ್ ಕಾಣ್ತೈತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ರಿ ಬ್ಯಾಗ್ಗಳು ಎಷ್ಟು ಯೂನಿಕ್ ಆಗಿದೆ ಗೊತ್ತಾ. ಲೈಕ್ ಇದು 999 ತುಂಬ ಅಂದರೆ ತುಂಬ ಯೂನಿಕ್ ಆಗಿತ್ತು. ಬಟ್ ನಾನೇನು ಇದನ್ನೇನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ಲ್ಯಾವೆಂಡರ್, ವೈಟು, ಆರೆಂಜು, ಪೇಸ್ಟಲ್ ಕಲರ್ಸ್ ಎಲ್ಲ ಕೂಡ ಇತ್ತು. ಅದೇನೋ ಗೊತ್ತಿಲ್ಲ, ನಂಗೆ ಬ್ಯಾಗ್ಗಳಂದ್ರೆ ಸುಮಾರು ಇಷ್ಟ. ಎಷ್ಟಿಷ್ಟ ಅಂದರೆ ಬೇಜಾನ್ ಇಷ್ಟ. ಎಷ್ಟಿದ್ರು ನೋಡ್ತಾನೇ ಇರೋಣ ಅನ್ಸುತ್ತೆ. ನಾನು ಬಟ್ಟೆಗಳಷ್ಟು ನೋಡೋದಿಲ್ಲ, ಯಾವುದೋ ಒಂದು ತೊಗೊಂಬಂದ್ಬಿಡ್ತೀನಿ. ಬಟ್ ಬ್ಯಾಗ್ ಗೈಸ್, ಲುಕ್ ಆಟ್ ದಿಸ್ ಬ್ಯಾಗ್ಸ್, ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ. ನಂಗೆ ಒಂದಕ್ಕಿಂತ ಒಂದು ತುಂಬ ಇಷ್ಟ ಆಗ್ತಿದೆ. ಐ ಲವ್ ದಿಸ್ ಬ್ಯಾಗ್ಸ್. ಟು ಬಿ ಫ್ರ್ಯಾಂಕ್, ನಂಗೆ ಏನಾರ ಶಾಪವ್ರು ನಿಮ್ಗೆ ಏನಾದ್ರು ಗಿಫ್ಟ್ ಬೇಕಾ ಅಂತ ಕೇಳ್ಬಿಟ್ರೆ ಲಿಟ್ರಲಿ ನಾನು ಬ್ಯಾಗೇ ಇಡ್ತಾ ಇದ್ದಿದ್ದು. ನಾನು ಮುಂದೆ ಒಂದು 10,000 ವರ್ತ್ ಡ್ರೆಸ್ ಇಟ್ಬಿಟ್ಟು ಬೇಕಾದ್ರೆ ಒಂದು 500 ರೂಪೀಸ್ ಬ್ಯಾಗ್ ಇಟ್ಟರು ನಾನು ಬ್ಯಾಗೇ ಸೆಲೆಕ್ಟ್ ಮಾಡ್ತೀನಿ ಅನ್ಸುತ್ತೆ. ಬಿಕಾಸ್ ಐ ಲವ್ ಬ್ಯಾಗ್ಸ್ ಅ ಲಾಟ್. ಯಾಕೆ ಅಂತ ಗೊತ್ತಿಲ್ಲ, ಫಸ್ಟಿಂದನೂ ಒಂದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಬ್ಯಾಗ್ಗಳು. ಒಂದೇನಂದರೆ, ನಾನು ಯಾವ್ದು ಒಂದು ಯೂಸ್ ಮಾಡ್ತಿದ್ದೀನೋ ಅದನ್ನೇ ವರ್ಷಾನ್ಗಟ್ಲೆ ಯೂಸ್ ಮಾಡ್ತೀನಿ. ಬಟ್ ನಂಗೆ ಬ್ಯಾಗ್ಗಳಿಷ್ಟ, ತೊಗೊಬೇಕು ಅಂತ ಇಷ್ಟ. ಸೊ ನನ್ನ ಥರ ಯಾರಾದರೂ ಇದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಆಬ್ವಿಯಸ್ಲಿ ಗರ್ಲ್ಸ್ಗೆ ಬ್ಯಾಗ್ ತುಂಬ ಇಷ್ಟ ಅಂತಾರಲ್ಲ, ಆಬ್ವಿಯಸ್ಲಿ ನಾನು ಅದಕ್ಕೆ ಸೇರ್ತೀನಿ ಅಲ್ವಾ. ಬಟ್ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬಿಕಾಸ್ ಐ ಕ್ರಿಯೇಟ್ ಅ ವೀಡಿಯೋಸ್ ರೈಟ್. ನನ್ನ UGC ವೀಡಿಯೋಗೆ ಯೂಸ್ ಆಗ್ತಿತ್ತು. ಬಟ್ ಗೊತ್ತಿಲ್ಲ ಯಾಕೆ ತೊಗೊಂಡಿಲ್ಲ ಅಂತ. ಬಟ್ ತೊಗೋಬೇಕಿತ್ತು ಅಂತ ಅನಿಸ್ತಿದೆ. ಆ್ಯಂಡ್ ದಿಸ್ ಕ್ಯೂಟ್ ಗರ್ಲ್ ಪಾಟ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮೇ ಬಿ ಇದೆಲ್ಲ ಆರ್ಟಿಫಿಷಿಯಲ್ ಅನಿಸುತ್ತೆ, ನಾನು ಮುಟ್ಟು ಕೂಡ ನೋಡಿರಲಿಲ್ಲ. ಎಸ್, ಮೇ ಬಿ ಆರ್ಟಿಫಿಷಿಯಲ್ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಹುಡುಗಿ, ಆಮೇಲೆ ಪಂಡ, ಜಿಂಕೆ, ಏನೇನೋ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ಮೇ ಬಿ ನೀವೇನು ಗೊತ್ತಾ, ನನ್ನ ವೀಡಿಯೋದಲ್ಲಿ ನೋಡಿ ನಾನು ನೆಕ್ಸ್ಟ್ ಟೈಮ್ ಯಾವ್ದು ತೊಗೊತೀನಿ ಅಂತ ಹೇಳ್ತೀನೋ ಪಕ್ಕ ಅದನ್ನು ತೊಗೊತೀನಿ. ನೀವು ನೋಟಿಸ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಹಾಗೇನೆ ಯಾವ್ದಾದ್ರು ತೊಗೊಬೇಕು ಅಂದ್ಕೊಂಡ್ರೆ ತೊಗೊಂಬಿಡ್ತೀನಿ. ಬಿಕಾಸ್ ಅದೇನೋ ನನಗೆ ಮನ್ಸು ಆ ಕಡೆನೇ ಇರುತ್ತೆ, ತೊಗೋಬೇಕಿತ್ತು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ಹೆಂಗೆ? ಬಿಕಾಸ್ ನಾನು ಮೇ ಬಿ 1 ವೀಕ್ ಮುಂಚೆ ಕ್ಯಾರೆಟ್ ಲೈನ್ದು ಟ್ರೈ ಅಟ್ ಹೋಮ್ ಮಾಡಿದ್ದೆ. ಇಲ್ಲಿ ನೋಡಿಬಿಟ್ಟು ಒಂದು ತುಂಬ ಇಷ್ಟಪಟ್ಟೆ. ಓಕೆ, ಆದರೆ ಅವತ್ತು ತೊಗೊಳ್ಲಿಲ್ಲ. ನಾನು ಶಾಪ್ಗೆ ಹೋಗೋಣ, ಇನ್ನು ಬೇರೆ ಬೇರೆ ಆಪ್ಷನ್ ನೋಡೋಣ ಅಂದ್ಕೊಂಡು ಐ ಡಿಂಟ್ ಬಾಟ್ ಇಟ್. ತೊಗೊಳ್ಲಿಲ್ಲ, ಬಿಟ್ಬಿಟ್ಟೆ. ಗೆಸ್ ವಾಟ್, ಆಫ್ಟರ್ 1 ವೀಕ್ ಇವತ್ತು ಕೂಡ ಟ್ರೈ ಅಟ್ ಹೋಮ್ ತೊಗೊಂಡೆ. ಬಟ್ ಅವತ್ತು ಯಾವುದು ರಿಂಗ್ ನೋಡಿದ್ದೆ ಅಲ್ಲ, ಅದೇ ರಿಂಗ್ ತೊಗೊಂಡೆ. ಲಿಟ್ರಲಿ ನಾನು ಅನ್ಕೊತೀನಿ, ಐ ಆಲ್ವೇಸ್ ಗೋ ಟು ಫಸ್ಟ್ ಈಸ್ ಬೆಸ್ಟ್ ಆ ಥರ. ಬಟ್ ಸ್ಟಿಲ್ ಅದು ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊತೀನಿ, ನನಗೂ ಗೊತ್ತಿಲ್ಲ ಯಾಕೆ ಅಂತ. ಆ್ಯಂಡ್ ಇಲ್ಲಿ ಮೆನ್ಸ್ ಕಲೆಕ್ಷನ್ ಕೂಡ ಇತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಬ್ವಿಯಸ್ಲಿ ನಾನು ಏನು ನೋಡಲೂ ಇಲ್ಲ ಇಲ್ಲಿ, ಸುಮ್ಮನೆ ವೀಡಿಯೋಗಿರಲಿ ಬರೀ ಗರ್ಲ್ಸ್ಗೆ ತೋರಿಸಿದ್ರೆ ಏನು ಚಂದ ಅಂದ್ಬಿಟ್ಟು ಅಲ್ಲಿ ಶೂಸ್ ಇತ್ತು ಆ್ಯಂಡ್ ಬ್ಲೇಸರ್ಸ್ ಇತ್ತು. ಇನ್ನು ಆಬ್ವಿಯಸ್ಲಿ ಪ್ಯಾಂಟು ಶರ್ಟು ಇನ್ನು ಏನೇನು ಇರುತ್ತೋ ಎಲ್ಲ ಬಾಯ್ಸ್ಗೆ ಅದೆಲ್ಲ ಇತ್ತು. ಅದಾದಮೇಲೆ ಇದೆಲ್ಲ ಗರ್ಲ್ಸ್ ರಿಲೇಟೆಡ್ ಸ್ಲಿಪ್ಪರ್, ಸ್ಯಾಂಡಲ್ಸ್, ಫ್ಲ್ಯಾಟ್ಸು, ಹೀಲ್ಸು, ಶೂಸು ಎಲ್ಲ ಕೂಡ ಇತ್ತು. ಏನು ಗೊತ್ತಾ, ಒಂದು ರಾ ವಿಡಿಯೋ ಮಾಡೋದು ಸಿಕ್ಕಾಪಟ್ಟೆ ಈಸಿ. ಬಟ್ ಈ ವಾಯ್ಸ್ ಓವರ್ ಕೊಡೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ. ನನ್ನ ರಾ ಇತ್ತು ಅಂದರೆ ಆನ್ ಸ್ಪಾಟ್ ಅವತ್ತಿನ ದಿನನೇ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಿಬಿಡ್ತೀನಿ. ನಾನು ಯಾವ್ದಾದ್ರು ಸಿಟ್ಟಿಂಗ್ ವ್ಲಾಗ್ ಮಾಡ್ತೀನಲ್ಲ, ನಾನು ಮಧ್ಯಾಹ್ನ ಹೋಗಿ ವಿಡಿಯೋ ಮಾಡಿದೆ ಅಂದರೆ ಸಂಜೆಗೆ ಅದು ಪೋಸ್ಟ್. ಬಿಕಾಸ್ ಇಟ್ಸ್ ಸೋ ಜೆನ್ಯೂನ್, ಚೆನ್ನಾಗಿರುತ್ತೆ. ಈ ವಾಯ್ಸ್ ಓವರ್ ಕೊಡೋದು ಬಲೆ ಕಷ್ಟ ಗುರು. ಆ್ಯಂಡ್ ಚಪ್ಪಲಿಗಳು ಇಲ್ಲಿಂದ ನೋಡ್ತಿದ್ರೆ ಚೆನ್ನಾಗಿ ಕಾಣಿಸ್ತಿದೆ, ನಂಗೆ ಅಲ್ಲಿದ್ದಾಗೆ ನಂಗೆ ಫೀಲ್ ಆಗಲಿಲ್ಲ, ನಾನೇನು ತೊಗೊಂಡಿರಲಿಲ್ಲ.
ಬಟ್ ಇಲ್ಲ ಅನ್ನಿಸ್ತಿದೆ, ವಾವ್! ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಆ್ಯಂಡ್ ಶೂಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಬಟ್ ನಾನು ಶೂಸೇ ಹಾಕಲ್ಲ. ಒಂದ್ಸಲ ಟ್ರಿಪ್ ಹೋಗೋವಾಗ ಒಂದು ವೈಟ್ ಶೂ ತಗೊಂಡೆ, ಪಕ್ಕಕ್ಕೆ ಹಾಕಿದ್ದೀನಿ. ಆ್ಯಂಡ್ ಇನ್ನೊಂದ್ 2 ಶೂ ಇತ್ತು. ಅದು ಕೂಡ ಹಾಕ್ಕೊಳಲ್ಲ. ಓಕೆ, ನಾನತ್ರ ಇಲ್ಲ ಅಂತ ತಗೊಂತೀನಿ, ಬಿಟ್ರೆ ನಾನು ಯೂಸೇ ಮಾಡಲ್ಲ. ಐ ಆಲ್ವೇಸ್ ಗೋ ಫಾರ್ ಸ್ಯಾಂಡಲ್ಸ್. ಸೊ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಶೂಸ್ ಎಷ್ಟು ಚೆನ್ನಾಗಿದೆ. ಲಿಟ್ರಲಿ ನನಗೆಲ್ಲ ಅಂದ್ರೆ ಎಲ್ಲ ಇಷ್ಟ ಆಯ್ತು. ಬಟ್ ಅದೇನೋ ನನಗೆ ಅಭ್ಯಾಸನೇ ಇಲ್ಲ ಶೂ ಹಾಕೊಳ್ಳೋದು. ಇದು ತುಂಬಾ ಇಷ್ಟ ಆಯ್ತು. ಪಿಂಕ್ ಆ್ಯಂಡ್ ಬ್ಲೂ 2 ಇಷ್ಟ ಆಯ್ತು. ಅದಕ್ಕೆ ನಾನು ಝೂಮ್ ಹಾಕಿ ನೋಡ್ತಾ ಇದ್ದೀನಿ. ಸೊ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆರ್ ಆಫೀಸ್ ಗೋಯಿಂಗ್ ವುಮೆನ್ಸ್ ಯಾರಾದ್ರೂ ನೋಡ್ಬೋದು. ಈ ತರ ಶೂಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಆ ಸ್ಟೋರ್ ಕೂಡ ನೀವು ಹೋಗ್ಬೋದು. ಆ್ಯಂಡ್ ಇದೆಲ್ಲ ಗೊತ್ತಲ್ಲ, ಮಿನೀಸ್ಗೆಲ್ಲ ಹಾಕೊಳ್ಳೋಕ್ಕೆ ಬೂಟ್ಸ್ ಎಲ್ಲ ಇತ್ತು. ನಂಗೇನು ಇಷ್ಟ ಇಲ್ಲ, ನೋಡೋಕ್ಕಷ್ಟೇ ಇಷ್ಟ. ನೋಡಕ್ಕೆ ಚಂದ ಇದೆ, ನೋಡ್ತೀನಿ. ಅಂದಿದ್ದು ನಾನು ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಮಿರರ್ ಇರುತ್ತಲ್ಲ, ಎಲ್ಲ ಕಡೆ ನಾನೇ ನೋಡ್ಕೊಂಡು ನಂಗೆ ಮುಂದೆ ಪಾಸ್ ಆಗ್ತಾ ಇದ್ದೆ. ಆ್ಯಂಡ್ ಮೇ ಬಿ ಇದು ಬಾಯ್ಸ್ ಅಂತ ಅನ್ಕೊಂತೀನಿ, ಅವ್ರ ಕಿಡ್ಸ್‌ದ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಇದು ನಾನು ತಗೊಳ್ಳೋಣ ಅಂತ ಅನ್ಕೊಂಡೆ. ಬಿಕಾಸ್ ನಾನು ಸ್ಯಾರಿ ತುಂಬಾ ಉಡ್ತೀನಲ್ಲ, ಇದು ಜಸ್ಟ್ 179ಗೆ ಬ್ಲೌಸ್ ಥರ ಯೂಸ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ತಗೊಂಡಿಲ್ಲ. ಯಾಕೋ ತಗೊಂಡಿಲ್ಲ ಗೈಸ್ ನಾನು. ಯಾಕೆ ಅಂದರೆ, ಮೇ ಬಿ ನೀವು ಲಾಸ್ಟ್ ವಿಡಿಯೋ ಯಾವಾಗೋ ನೋಡಿದರೆ, ನಾನು ರೀಸೆಂಟಾಗಿ ಅಲಂಕಾರ್ ಪ್ಲಾಜಾಗೆ ಹೋಗಿದ್ದೆ ಅಲ್ಲ, ನಮ್ಮ ಬರ್ಡೇಗೆ ಅಂತ ಮೋರ್ ದೆನ್ 5000 ಅಷ್ಟು ಶಾಪಿಂಗ್ ಮಾಡ್ಬಿಟ್ಟಿದ್ದೀನಿ. ಅದರಲ್ಲೇನೋ ಒಂದು ಹಾಕ್ಕೊಂಡೇ ಇಲ್ಲ. ಸರಿ, ಓಕೆ, ಇನ್ನ ಇದೆಯಲ್ಲ ಅಂದ್ಬಿಟ್ಟು, ಬಿಕಾಸ್ ಬರ್ಡೇ ಮಂತ್ಗೆ ಅಂತ ಬೇಜಾನ್ ಬಟ್ಟೆ ತೊಗೊಂಡ್ಬಿಟ್ಟಿದ್ದೆ. ನಿಮ್ಗೆ ಯಾರಿಗಾದ್ರೂ ಆ ವಿಡಿಯೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಲೈಕ್ ತುಂಬಾ ಮೇ ಬಿ ಆಫ್ಟರ್ 3 ಇಯರ್ಸ್ ನಾನು ಅಲಂಕಾರ್ ಪ್ಲಾಜಾಗೆ ಹೋಗಿ ಅಷ್ಟೊಂದು ಡ್ರೆಸ್ಗಳು ತೊಗೊಂಡಿದ್ದು. ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಒಂದು ಕಾಸ್ಟ್ಲಿದೂ ಇದೆ, ಕಮ್ಮಿದೂ ಇದೆ, ಎಲ್ಲ ಥರನೂ ಇದೆ. ಬಿಕಾಸ್ ನಾನು ಹೋದಾಗ ಒಂದೇ ಥರ ತೊಗೊಳೋದೇ ಇಲ್ಲ, ಎಲ್ಲ ಥರ ತೊಗೊಂಬಂದಿರ್ತೀನಿ. ಆ್ಯಂಡ್ ಇದೆಲ್ಲ ಎಷ್ಟು ಯೂನಿಕ್ ಆಗಿತ್ತು ಗೊತ್ತಾ? ಸ್ಕರ್ಟ್ ಎಲ್ಲ ಇತ್ತು ಗೈಸ್, ಸಕ್ಕತ್ತಾಗಿತ್ತು. ಬಟ್ ನಾನು ಏನಂದ್ರೆ ಸ್ಕರ್ಟ್ ಯೂಸ್ ಮಾಡ್ತಾ ಇಲ್ಲ. ಫಸ್ಟ್ ಆದ್ರೆ ಬರೀ ಸ್ಕರ್ಟ್ ಟಾಪೇ ಹಾಕ್ಕೊಂತಾ ಇದ್ದೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋದು. ಬಟ್ ಈಗ ಜೀನ್ಸು, ಶಾರ್ಟ್ ಟಾಪ್, ಕುರ್ತಾ ಇಂಥದ್ದೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೆಲ್ಲ ಒಂದಷ್ಟು ಟಾಪ್ಸ್ ನಂಗಂತೂ ಇಷ್ಟನೇ ಆಗಿಲ್ಲ. ನಂಗೆ ಒಂದೊಂದು ನಿಜ ಇಷ್ಟ ಆಗಿಲ್ಲ, ಒಂದೊಂದು ತುಂಬ ಇಷ್ಟ ಆಯಿತು. ಆದರೆ ಈ ಮೆಟೀರಿಯಲ್ ನಂಗೆ ಇಷ್ಟ ಆಯಿತು, ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಇದು ಒಂದೇ ಒಂದು ಸಿಂಗಲ್ ಪಟ್ಟಿ ಬರುತ್ತಲ್ಲ, ಸ್ಲೀವ್ಸ್ ಅಂಥದ್ದಿತ್ತು. ಸೊ ಅದೆಲ್ಲ ನಾನು ಹಾಕಲ್ಲ ಅಂದ್ಬಿಟ್ಟು ತೊಗೊಂಡಿಲ್ಲ. ಅದರ್ವೈಸ್ ನನಗೆ ಈ ಥರ 3 ಪೀಸ್ ಸೆಟ್ ಬರುತ್ತಲ್ಲ, ಅದು ಇಷ್ಟ ಆಗುತ್ತೆ. ಸೊ ಇದು ಕೂಡ ಅಷ್ಟೇ, ಇದು ಇಷ್ಟ ಆಯಿತು. ಬಟ್ ಎಲ್ಲನೂ ಹಾಗೆ ಸ್ಲೀವ್ಲೆಸ್ ಥರ ಬರುತ್ತೆ. ನಾನು ಮ್ಯಾಕ್ಸ್ ಹಾಫ್ ಸ್ಲೀವ್ಲೆಸ್ ಬರುತ್ತಲ್ಲ, ಅದಷ್ಟೇ ಹಾಕೋದು. ಬೇರೆ ಏನೂ ಹಾಕಲ್ಲ. ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಅಂಥವೆಲ್ಲ ಹಾಕಲ್ಲ. ಸೊ ಇದು ಸ್ವಲ್ಪ ಜಾತ್ರೆ ಥರ ಇತ್ತು, ತೊಗೊಂಡಿಲ್ಲ. ಸೊ ಇದೆಲ್ಲ ಏನೋ ಪ್ಯಾಂಟು, ಆಮೇಲೆ ಎಜಿಯೋಲ್ಲಿ ಸಿಗೋ ಅಂಥ ಎಷ್ಟೊಂದು ರೆಡಿ ಟು ವೇರ್ ಡ್ರೆಸ್ಸಸ್ ಇತ್ತು ಆ್ಯಕ್ಚುಲಿ ಅಲ್ಲಿ. ಆ್ಯಂಡ್ ಇದೆಲ್ಲ ಪ್ಯಾಂಟ್ಸ್, ಲೆಗ್ಗಿನ್ಸ್ ಬರುತ್ತಲ್ಲ ಅದು. ಆ್ಯಂಡ್ ಆಲ್ಸೋ ಇಲ್ಲಿ ಫಾರ್ಮಲ್ ಪ್ಯಾಂಟ್ ಕೂಡ ಎಲ್ಲಾನು ಇತ್ತು. ಸೊ ಮೇ ಬಿ ಇರೋ ಫುಲ್ಲು ಒಂದು ಪ್ಯಾಂಟ್ ಕಲೆಕ್ಷನ್ ಅಂತ ಅನ್ಸುತ್ತೆ. ಅದಕ್ಕೆ ಬರೀ ಅವೇ ಕಾಣಿಸ್ತಾ ಇದೆ. ಬಟ್ ಯಾವುದೂ ತೊಗೊಂಡಿಲ್ಲ. ಬಿಕಾಸ್ ಹೇಳ್ದಲ್ಲ, ನಾನು ತುಂಬ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ ಅಂತ. ಅದಕ್ಕೆ ಈ ಸಲ ಏನೂ ತೊಗೊಂಡಿಲ್ಲ. ಒಂದೇ ಒಂದು ಏನೋ ತೊಗೊಂಡೆ, ಶೇಪ್ ವೇರ್ ಅಂತಾರಲ್ಲ, ಸ್ಯಾರಿ ಶೇಪ್ ವೇರ್, ಅದೊಂದು ತೊಗೊಂಡೆ. ಬಿಕಾಸ್ ಇಟ್ಸ್ ಜಿವಾಮೆದು. ತುಂಬ ಮೇ ಬಿ ಅದು 900 ಏನೋ ಇದ್ದಿದ್ದು. ಬಟ್ ಪ್ರೈಸ್ ಅಲ್ಲಿ 200 ಆ ಥರ ಇತ್ತು ಅಂದ್ಬಿಟ್ಟು ಅದು ಒಂದೇ ಒಂದು ತೊಗೊಂಡೆ, ಇನ್ನೇನೂ ತೊಗೊಂಡಿಲ್ಲ. ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತಲ್ಲ, ನನ್ಗೆ ಎಲ್ಲೋದ್ರೂ ಖಾಲಿ ಕೈಯಲ್ಲಿ ಬರೋದಂದ್ರೆ ನಂಗೆ ದೇವ್ರನೇ ಇಷ್ಟ ಆಗಲ್ಲ. ನಾನು ಯಾವುದಾದ್ರೂ ಟೆಂಪಲ್ಗೆ ಹೋದ್ರು ಅಷ್ಟೇ, ಒಂದು ಕೀಚೆನನ್ನ ಹಿಡ್ಕೊಂಬಂದ್ಬಿಡ್ತೀನಿ. ಅದೇನೋ ನಂಗೆ ಖಾಲಿ ಕೈಯಲ್ಲಿ ಬಂದರೆ ನಾನು ಎಲ್ಲಾನ ಹೋಗಿದ್ನಾ ಅಂತೆಲ್ಲ ಫೀಲ್ ಆಗಿಬಿಡುತ್ತೆ. ಒಂದು ಇನ್ ಕೇಸ್ ಟೆಂಪಲ್ಗೆ ನಾನು ಹೋದರೆ ಬ್ಯಾಂಗಲ್ ತೊಗೊತೀನಿ, ಇಲ್ಲ ಬ್ಯಾಗ್ ತೊಗೊತೀನಿ, ಆರ್ ಎಲ್ಸ್ ಒಂದು ಕೀಚೆನನ್ನ ಹಿಡ್ಕೊಂಬರ್ತೀನಿ. ಸೊ ನಮ್ಮಮ್ಮ ಅವರು ಅಷ್ಟೇ ಶಿರ್ಡಿಗೆ ಹೋಗಿದ್ದಾರೆ, ಹೇಳಿದ್ನಲ್ಲ ಟ್ರಿಪ್ ಹೋಗಿದ್ದಾರೆ ಅಂತ. ಸೊ ಅವ್ರಿಗೂ ಹೇಳಿದ್ದೀನಿ, ಯಾವ್ದಾದ್ರು ಚೆನ್ನಾಗಿರೋ ಬ್ಯಾಗ್ ಕಾಣಿಸಿದ್ರೆ ತೊಗೊಂಬನ್ನಿ ಅಂತ. ಬಿಕಾಸ್ ಈ ಸತಿನೂ ನಾನು ಹೋಗೋಕ್ಕಾಗಿಲ್ಲ, ಮಿಸ್ ಮಾಡಿಕೊಂಡೆ. ಸೊ ದೇವ್ರಿಗೆ ಇಲ್ಲಿಂದಾನೇ ಪ್ರೀ ಮಾಡ್ತೀನಿ, ನಂಗೆ ಒಳ್ಳೇದಾಗಲಿ ಅಂತ. ಒಬ್ವಿಯಸ್ಲಿ ಮನೆಯವರೆಲ್ಲ ಹೋಗಿದ್ದಾರಲ್ಲ, ಅವರೆಲ್ಲ ಅವ್ರಿಗೆ ಬೇಡ್ಕೊಂಬರ್ತಾರೆ. ಸೊ ಇಲ್ಲಿಂದ ನಾನು ನನಗೆ ಮಾತ್ರ ಬೇಡ್ಕೊತೀನಿ. ಸೊ ಇದೇ ಸ್ಕರ್ಟ್ಸ್, ನಾನು ಹೇಳೋದ್ನಲ್ಲ, ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಲಾಸ್ಟಲ್ಲಿ ಒಂಚೂರು ಮೆನ್ಸ್ಗೂ ತೋರ್ಸೋಣ ಅಂತ ಅನ್ಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಿ ಗೈಸ್, ನೋಡ್ಕೊಂಬಿಡ್ರಿ. ಏನಂತಾರೆ ಇದೆಲ್ಲ, ಬ್ಲೇಸರ್, ಜಾಕೆಟ್ಸ್, ರಿಸೆಪ್ಷನ್ಗೆಲ್ಲಾನು ತೊಗೊಳ್ತಾರೆ ಗೊತ್ತಾ ಇಲ್ಲಿ. ಲೈಕ್ ಫುಲ್ ಸೆಟ್ ಯಾರಾದರೂ ಇಷ್ಟಪಡಲ್ಲ ಅಂದರೆ ಜಸ್ಟ್ ಬ್ಲೇಸರ್ಗಾದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಇದೆಲ್ಲ ಟೀ ಶರ್ಟ್ಸ್. ಸೊ ಇದನ್ನೇನು ಬಿಲ್ಲಿಂಗ್ ಹೋಗೋವಾಗ ಮಾಡಿದ್ದು ಗೈಸ್, ಇನ್ನೇನು ಅಷ್ಟೊಂದೇನಿರಲಿಲ್ಲ. ನಾನು ಶಾಪಲ್ಲಿ ಎಲ್ಲ ಕಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ.
ಬರೀ ವಿಡಿಯೋ ಮಾಡ್ಕೊಂಡೇ ಇದ್ರೆ ನೋಡಕ್ಕಾಗಲ್ಲ ಅಂತ ಅನಿಸ್ತು. ನೋಡ್ಕೊಂಡಿದ್ರೆ ವಿಡಿಯೋ ಮಾಡಕ್ಕಾಗಲ್ಲ ಅನಿಸ್ತು. ಲಿಟ್ರಲಿ ವ್ಲಾಗಿಂಗ್ ಇಸ್ ಸೋ ಟಫ್ ಆಕ್ಚುಲಿ. ಸೊ ಸೀ ಯು ಅಗೇನ್ ಓಮ್ ಕಲೆಕ್ಷನ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಆ್ಯಂಡ್ ಆಲ್ಸೋ ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತಾನು ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.